ಕ್ಷೇತ್ರದ ಜನರೇ ಸುಳ್ಳುಗಾರರು ಎಂದು ಹೇಳುವ ಮೂಲಕ ಶಿರಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು ಜನರಿಗೆ ಅವಮಾನ ಮಾಡುತ್ತಿದ್ದಾರೆ. ಜೊತೆಗೆ ಕ್ಷೇತ್ರದ SC/ST ಸಮುದಾಯ ಸಿದ್ದಿ ಜನಾಂಗದ ಜನ ನಮಗೆ ರಸ್ತೆ ಬೇಕು ಎಂದು ಕೇಳಿದರೆ ಅಸಹ್ಯ ಎಂದು ಹೇಳಿರುವ ಅವರ ಮಾತು ಆ ಜನಾಂಗಕ್ಕೆ ಮಾಡಿದ ಜಾತಿ ನಿಂದನೆ ಅಲ್ಲವೇ? ಹಾಗಾಗಿ ಅವರು ಕೂಡಲೇ ಜನತೆಯ ಕ್ಷಮೆಯನ್ನು ಕೇಳಬೇಕು ಎಂದು ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದರು. ಅವರು ಬುಧವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತೆತ್ತಿದರೆ 30 ವರ್ಷದ ಸಮಸ್ಯೆ ಹೇಳುವ ನೀವು ಕಾಂಗ್ರೆಸ್ ಪಕ್ಷದ ದೇಶಪಾಂಡೆ ಅವರ 5 ಬಾರಿ ಉಸ್ತುವಾರಿ ಸಚಿವರಾಗಿದ್ದರು. ಯಾಕೆ ರಸ್ತೆಯನ್ನು ಅಭಿವೃದ್ಧಿಪಡಿಸಲಿಲ್ಲ? ಹಿಂದೆ ಭೀಮಣ್ಣನವರು ಜಿಲ್ಲಾ ಅಧ್ಯಕ್ಷರಾಗಿದ್ದವರು. ಕಾಂಗ್ರೆಸ್ ಸರ್ಕಾರವೇ ಇತ್ತು. ನೀವು ಆಗ ಯಾಕೆ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಲಿಲ್ಲ? ಈಗ ರಸ್ತೆ ಹಾಳಾಗಿದೆ ಸರಿ ಮಾಡಿ ಎಂದರೆ 30 ವರ್ಷದ ಬಗ್ಗೆ ಮಾತನಾಡಲಿಕ್ಕೆ ನಾಚಿಕೆಯಾಗುವುದಿಲ್ಲವೇ? ದಯವಿಟ್ಟು ತಾವುಗಳು ತಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳಿ ಎಂದರು. ಕಾಂಗ್ರೆಸ್ಸಿನ ಗ್ರಾಮೀಣ ಘಟಕ ಅಧ್ಯಕ್ಷ ರಾಮಚಂದ್ರ ಮರಾಠಿ ಬಳಿಗೆ ಅಲ್ಲಿಯ ಜನರು ಹೋಗಿ ಒಮ್ಮೆ ಶಾಸಕರನ್ನು ನಮ್ಮ ರಸ್ತೆ ನೋಡಲಿಕ್ಕೆ ಕರೆದುಕೊಂಡು ಬನ್ನಿ ಎಂದರೆ ಶಾಸಕರು ನೀ ಸಾಕಿದ ಕೋಳಿಯೆಲ್ಲ ಹೋಗು ಎಂದಿದ್ದಾರೆ. ತಪ್ಪನ್ನ ಒಪ್ಪಿಕೊಂಡು ಜನರ ಕೆಲಸವನ್ನು ಮಾಡಿಕೊಡಬೇಕೇ ಹೊರತು ಜನರನ್ನೇ ಸುಳ್ಳರು ಮೋಸಗಾರರು ಎಂದರೆ ಮುಂದಿನ ಎಲೆಕ್ಷನ್ನಲ್ಲಿ ತಕ್ಕ ಪಾಠವನ್ನು ನಿಮಗೆ ಕಲಿಸುತ್ತಾರೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಶಿರುಗಣಿ ವಿಚಾರದಲ್ಲಿಯೂ ಜೂನ್ 15ರವರೆಗೆ ಸಮಯ ಕೊಟ್ಟಿದ್ದೇವೆ. ಕೆಲಸ ಆಗಿಲ್ಲವೆಂದರೆ ಮತ್ತೆ ಹೋರಾಟ ಅನಿವಾರ್ಯ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮತ್ತಿಘಟ್ಟ ಗ್ರಾಮಸ್ಥರಾದ ನಾರಾಯಣ್ ಹೆಗಡೆ, ದಾಮೋದರ್ ಸಿದ್ದಿ, ಗಣಪತಿ ನಾಯ್ಕ್, ವಿನಯ್ ಹೆಗಡೆ, ಹಾಲಪ್ಪ ಜಕ್ಕಣ್ಣನವರ್, ನಾಗೇಶ್ ಸಿದ್ದಿ, ರೇಣುಕಾ ಸಿದ್ದಿ, ನಾಗರಾಜ್ ಹೆಗಡೆ ಇನ್ನಿತರರು ಉಪಸ್ಥಿತರಿದ್ದರು. 2 ದಿವಸದ ಹಿಂದೆ ಶಿರಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಜಗದೀಶ್ ಗೌಡ್ರು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಹೇಳ್ತಾರೆ, ಕ್ಷೇತ್ರದ ಜನರೇ ಸುಳ್ಳುಗಾರರು, ಕ್ಷೇತ್ರದ ಜನ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಅವರು ಜನರ ಮೇಲೆ ಆರೋಪವನ್ನು ಮಾಡ್ತಾರೆ. ಈ ರೀತಿ ಕ್ಷೇತ್ರದ ಜನರ ಮೇಲೆ ಆರೋಪವನ್ನು ಮಾಡ್ತಾ ಇರುವಂತಹ ಸನ್ಮಾನ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡಲೇ ಕ್ಷೇತ್ರದ ಜನರ ಕ್ಷಮಾಪಣೆ ಕೇಳಬೇಕು. ಒಂದನೇದು. ಎರಡನೇದು, ಇನ್ನೊಂದು ಪ್ರಮುಖವಾದಂತಹ ವಿಷಯ ಹೇಳಿದ್ದಾರೆ, ಅಸಹ್ಯ ಮಾಡಿದ್ರು ಅಂತೇಳಿ. ಅಸಹ್ಯ ಅಂದ್ರೆ ಅರ್ಥ ಏನು? SC/ST ಜನ ಇವರೆಲ್ಲ ಸಿದ್ಧಿಗಳು ಅಂತಂದ್ರೆ ST ಸಮುದಾಯದವರು, ದಲಿತರು ಪ್ರತಿಭಟನೆ ಮಾಡಿದ್ರೆ ದಲಿತರು ನಮ್ಮ ರಸ್ತೆ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅಸಹ್ಯ ಆಗ್ತದೆಯಾ? ಬಂದು 2 ವರ್ಷಕ್ಕೆ ನಿಮಗೆ ಜನ ಎಲ್ಲ ಅಸಹ್ಯ ಕಾಣಲಿಕ್ಕೆ ಶುರುವಾಯ್ತಾ? ನಿಮಗೆ ಅನಿಸ್ತಾ ಇದೆಯಾ? ನಾನು ನಿಮ್ಮಲ್ಲಿ ಕೇಳಿಕ್ ಬಯಸ್ತೇನೆ, ಈ ತರ ದಲಿತರು ರಸ್ತೆ ಬೇಕು ಅಂತ ಹೇಳಿದ್ರೆ ಅಸಹ್ಯ ಮಾಡ್ತಾ ಇದ್ದಾರೆ ಅನ್ನೋ ವರ್ಡನ್ನ ತಾವು ಉಪಯೋಗಿಸಿದ್ದೀರಿ. ಇದು ಅಟ್ರಾಸಿಟಿ ಆಗೋದಿಲ್ವೇ? ಇದು ಕೇಸ್ ಆಗೋದಿಲ್ವೇ ಇದು ಅನ್ನೋದನ್ನ ನಿಮಗೆ ಕೇಳಿಕ್ ಬಯಸ್ತೇನೆ. ಹಾಗೆ ಮಾತೆತ್ತಿದ್ರೆ ತಾವು 30 ವರ್ಷ ಸಮಸ್ಯೆ ಅಂತ ಹೇಳ್ತೀವಿ. 30 ವರ್ಷ ಅಂತಂದ್ರೆ ಸನ್ಮಾನ್ಯ ದೇಶಪಾಂಡೆ ಅವರು ಕೂಡ 5 ಬಾರಿ ಶಾಸಕರಾಗಿದ್ದರು, 3-4 ಬಾರಿ ಉಸ್ತುವಾರಿ ಸಚಿವರಾಗಿದ್ದರು. ಹಾಗಿದ್ರೆ ದೇಶಪಾಂಡೆ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಸನ್ಮಾನ್ಯ ಭೀಮಣ್ಣವರು ಹಲವಾರು ಬಾರಿ ಅಧ್ಯಕ್ಷರಾಗಿದ್ದರು. ಸರ್ಕಾರ ಭೀಮಣ್ಣವರದಿದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇವರು ಅಧ್ಯಕ್ಷರಾಗಿ ಆ ಸಮಸ್ಯೆಯನ್ನ ಸ್ಪಂದನೆ ಮಾಡಿ ಬಗೆಹರಿಸಬಹುದಾಗಿತ್ತು. ಹಾಗಾದ್ರೆ ತಾವು ಭೀಮಣ್ಣವರು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ನಾವು ಕ್ಲಿಯರ್ ಆಗಿ ಹೇಳ್ತಾ ಇದ್ದೇವೆ, ನಾವು ಅವತ್ತಿನ ದಿವಸ ಶಿರುಗುಣಿಲಾದ್ರೂ ಅಷ್ಟೇ, ನಾವು ಸನ್ಮಾನ್ಯ ಭೀಮಣ್ಣವರ ಮೇಲೂ ಕೂಡ ನಾವು ಯಾವುದೇ ಆರೋಪ ಮಾಡಿಲ್ಲ, ಅಥವಾ ಯಾವ ಮಂತ್ರಿಗಳ ಬಗ್ಗೆ ಕೂಡ ನಾವು ಆರೋಪ ಮಾಡಿಲ್ಲ. ನಾವು ಅವತ್ತಿನ ದಿವಸ ಕೇಳಿದಿಷ್ಟೇ, ದಯವಿಟ್ಟು ನಮ್ಮ ರಸ್ತೆ ಮಾಡಿಕೊಡಿ, ಜನ ಕಷ್ಟಪಡ್ತಾ ಇದ್ದೀವಿ. ಇದು ಹೇಳಿದ್ರೆ ನೀವು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ. ನಾನು ವೈಯಕ್ತಿಕವಾಗಿ ಏನು ಮಾತಾಡಿದ್ದೇನೆ, ಯಾವ ವಿಷಯ ಮಾತಾಡಿದ್ದೇನೆ ಅಂತ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಇದನ್ನ ಈ ಮೂಲಕವಾಗಿ ಕೇಳಿ ಬಯಸ್ತೇನೆ. ಮತ್ತಿಘಟ್ಟ ಮಾಡಮನೆ ಕೆಳಂಕೇರಿ ವಿಚಾರವಾಗಿ ಈ ಜನಗಳು ಯಾರು ಕೂಡ ಶಾಸಕರ ವಿರುದ್ಧ ಯಾವುದೇ ಆಪಾದನೆ ಮಾಡಿಲ್ಲ. ಶಾಸಕರು ಬಂದು ನೋಡಿಲ್ಲ, ಬರಲಿ ಅಂತ ಕೇಳಿದ್ದಾರೆ ಅಷ್ಟೇ. ಆಮೇಲೆ ಇವರು ಬಂದು ಹೇಳ್ತಾ ಇದ್ದಾರೆ, 50,000 ರೂಪಾಯಿನ ನಾವು ನೆಕ್ಸ್ಟ್ ಡೇ ಅಲ್ಲಿ ಹೋಗಿ 15 ದಿವಸ ಆದ ನಂತರದಲ್ಲಿ ಹೋಗಿ ನಾವು ರಸ್ತೆ ಮಾಡಿಸ್ಕೊಟ್ಟಿದ್ದೇವೆ, 50,000 ರೂಪಾಯಿ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿಗೆ ಜನ ಸುಳ್ಳು ಹೇಳ್ತಾ ಇದ್ದಾರೆ. ಈ ಜನಗಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಜನರು ಸುಳ್ಳುಗಾರ ಮಾಡ್ತಾ ಇದ್ದಾರೆ. ಸ್ವಾಮಿ, ಈ ರೀತಿ ನೀವು ಜನರನ್ನ ಸುಳ್ಳುಗಾರ ಮಾಡ್ತಾ ಹೋದ್ರೆ ಮುಂದೆ ಇಲೆಕ್ಷನ್ ಅಲ್ಲಿ ತಕ್ಕ ಪಾಠ ಕಲಿಸೋದಿಲ್ವೇ ಅನ್ನೋದೊಂದು ವಿಚಾರ.
ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಸನ್ಮಾನ್ಯ ಭೀಮಣ್ಣ ನಾಯಕರ ಇಮೇಜ್ ಯಾರು ಹಾಳು ಮಾಡ್ತಾ ಇದ್ದಾರೆ ಅದು ಇವರೇ. ಇವರ ಅಕ್ಕಪಕ್ಕ ಏನಿದ್ದಾರೆ, ಆ ಕಡೆ ಒಬ್ರು ಈ ಕಡೆ ಒಬ್ರು, ಇವರೇ ಭೀಮಣ್ಣ ಅವರ ಇಮೇಜ್ ಹಾಳು ಮಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಇಲ್ಲಿ ಒಂದ್ ಸುಳ್ಳು ಹೇಳಿದ್ರು 50,000 ರೂಪಾಯಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಮೋಸ್ಟ್ಲಿ ಭೀಮಣ್ಣವ್ರಿಗೆ ಹಂಗೆ ಹೇಳಿರ್ಬೋದು, ನಾವು 50,000 ರೂಪಾಯಿ ಕೊಟ್ಟಿದ್ದೇವೆ ಅಂತ ಹೇಳಿ. ಭೀಮಣ್ಣವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಒಂದ್ ಸುಳ್ಳು. ಎರಡನೇ ಸುಳ್ಳು ಆಲ್ಟರ್ನೇಟಿವ್ ರಸ್ತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಅಂತ ಎರಡನೇ ಸುಳ್ಳು ಹೇಳಿದ್ರು. ಮೂರನೇ ಸುಳ್ಳು DC ಅವರೇ ನಮಗೆ ಇವರು ಅನಂತಮೂರ್ತಿ ಅವರು ಮತ್ತೆ ಮುತ್ತಿಕಟ್ಟ ಊರವರೆಲ್ಲ DC ಆಫೀಸಿಗೆ ಹೋದಾಗ DC ಅವ್ರು ಆಗಲ್ಲ, ವಾಪಸ್ ನೀವು ಶಾಸಕರ ಹತ್ರ ಹೋಗಿ ಅಂತ ಕಳಿಸಿದ್ದಾರೆ ಅಂತ ಹೇಳ್ತೀರಿ. ಏನ್ರಿ ಪತ್ರಿಕಾಗೋಷ್ಠಿ ಮಾತಾಡ್ತೀರಾ, ಕಟ್ಟೆ ಪಂಚಾಯತಿ ಮಾತಾಡ್ತೀರಾ? ಕೊಟ್ರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ರೆ ರೆಕಾರ್ಡ್ ಆಗುತ್ತೆ, ಎಚ್ಚರಿಕೆ ಇರಲಿ. DC ಅವರ ಆರ್ಡರ್ನು ಕೂಡ ನಾನು ಇವತ್ತು ದಿವಸ ಮಾಧ್ಯಮದವರಿಗೆ ಕೊಡ್ತಾ ಇದ್ದೇನೆ, DC ಏನು ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳಿ. ನಮ್ಮ ಹತ್ರ ಆಗಲ್ಲ, ಶಾಸಕರ ಹತ್ರ ಹೋಗಿ ಅಂತ ಹೇಳಿಕ್ಕೆ DC PDO ಅನ್ಕೊಂಡಿದ್ದೀರಾ? ನೀವು PDO ಮತ್ತೆ DC ಅವರ ವ್ಯತ್ಯಾಸ ನಿಮ್ಗೆ ಗೊತ್ತಿದ್ಯಾ? DC ಅವರು ಎಷ್ಟು ಇರುತ್ತೆ ಅಂತ. ಜಿಲ್ಲಾಧಿಕಾರಿ ಅಂತಂದ್ರೆ ಇಡೀ ಜಿಲ್ಲೆಗೆ ಅವ್ರ ಹೆಡ್, ಅವ್ರು ಯಾವ ಡಿಸಿಷನ್ ಬೇಕಾದ್ರೆ ತೆಗೆದುಕೊಳ್ಬಹುದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. PDOಗೆ ಮತ್ತು DC ಅವರಿಗಿರುವಂತಹ ವ್ಯತ್ಯಾಸ ತಿಳ್ಕೊಳ್ಳಿ. ಈ ರೀತಿಯಲ್ಲಿ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಅಸಂಬಂಧ ಮಾತಾಡಿದ್ರೆ ನೀವು ಮರ್ಯಾದೆ ಹೋಗ್ತದೆ. ಹಿಂದೊಂದ್ಸಲ ಹಿಂಗೆ ಮಾಡಿದ್ರಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಚಾರವಾಗಿ ಫಸ್ಟ್ ಪತ್ರಿಕಾಗೋಷ್ಠಿ ಮಾಡಿದ್ರಿ. ಆವತ್ತಿನ ದಿವಸ ಏನಂದ್ರಿ, ಬಂದ್ಕೊಂಡು ಸಿರ್ಸಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲ ಅಂತ ಅಂದ್ಬಿಟ್ರಿ. ನಾನು ಆಮೇಲೆ ಎಲ್ಲ ಡಾಕ್ಯುಮೆಂಟ್ ತಿಳ್ಕೊಂಡ್ಬಂದು ಯಾವ ಸೂಪರ್ ಸ್ಪೆಷಾಲಿಟಿ ಇದೆ ಅಂತ ಹೇಳಿದೆ. ನೀವು ಮರ್ಯಾದೆ ಹೋಯ್ತಾ? ಯಾಕೆ ಈ ಥರ ಕೆಲಸ ಮಾಡಕ್ಕೆ ಹೋಗ್ತೀರಿ? ದಯವಿಟ್ಟು ಯಾರೋ ಕೇಳ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಪ್ರಶ್ನೆ ಮಾಡಲಿಕ್ಕೆ ಹೋಗ್ಬೇಡಿ. ಯಾವುದಿದ್ರು ಕೂಡ ಅಂಕಿಅಂಶ ಸಮೇತವಾಗಿ ಬಂದು ಮಾತನಾಡಿ. ಈ ರೀತಿ DC ಅವರು ಹೋಗಿ ಹೋಗೋ ಶಾಸಕರ ಹತ್ರ ಹೋಗೋ ಅಂತ ಹೇಳಿದ್ದಾರೆ ಅಂತಂದ್ರೆ ನಗದಿಲ್ವಾ? ಇಲ್ಲಿದೆ, ಕ್ಲಿಯರ್ ಕಟ್ ಆಗಿ ಬರ್ತಿದ್ದಾರೆ ನೋಡಿ. ಅಂಡರ್ ಸೆಕ್ಷನ್ 33 and 34 ವಿಪತ್ತು ನಿರ್ವಹಣಾ ಕಾಯ್ದೆ 2005 ಆದೇಶ ಈ ರಸ್ತೆ ತ್ವರಿತ ಮಾಡಿಕೊಡಿ. ಇನ್ನು ಮುಂದೆ ಹೇಳಿದ್ದಾರೆ ಸೆಕ್ಷನ್ಗಳನ್ನ ಹಾಕಿ. ಏನು ಹೇಳಿದ್ದಾರೆ ಅಂತಂದ್ರೆ ಈ ಆದೇಶ ಅನುಸರಣೆಯನ್ನು ಸಿರಿಸಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಖಚಿತಗೊಳಿಸಬೇಕು. ಮೇಲಿನ ಆದೇಶ ಪಾಲಿಸಲು ಯಾವುದೇ ಅಧಿಕಾರಿಯಿಂದ ಯಾವುದೇ ಅಡಚಣೆ, ಪ್ರತಿರೋಧ ಅಥವಾ ನಿರಾಕರಣೆ ಉಂಟಾದರೆ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಸೆಕ್ಷನ್ 51ರಿಂದ 60 ಅಡಿಯಲ್ಲಿ ನಿಬಂಧನೆಗಳಿಗೆ ಒಳಪಟ್ಟಿದೆ. ಎಂತ ಸೆಕ್ಷನ್ ಗೊತ್ತಿದೆಯಾ ನಿಮಗೆ? ಈ ಕೆಲಸ ಮಾಡಬೇಕಾದ್ರೆ NDRF ಏನು ವಿಪತ್ತು ನಿರ್ವಹಣಾ ಕೆಲಸಗಳನ್ನ ಮಾಡಬೇಕಾದ್ರೆ ಯಾರಾದರೂ ಅಧಿಕಾರಿಗಳು ತೊಂದರೆ ಕೊಟ್ಟರೆ ಒಮ್ಮೆ ಕ್ರಮ ಆಗ್ತದೆ. ಏನು ಮಾತಾಡ್ತಾ ಇದ್ದೀರಿ? ಪರಿಜ್ಞಾನ ಇದೆಯಾ? ಹಾಗೆ ನಾವು 2 ಬಾರಿ ಹೋರಾಟ ಮಾಡಿದ್ದೇವೆ DC ಅವ್ರ ಕಚೇರಿ. 2 ಬಾರಿಯೂ ಕೂಡ ಫಸ್ಟ್ ಟೈಮ್ ಒಂದು ಆರ್ಡರ್ ಕೊಟ್ಟರು, ತಕ್ಷಣ ರಸ್ತೆ ಮಾಡಿಕೊಡಿ ಅಂತ ಹೇಳಿದ್ರು. ಆಗ ನಾವು ಯಾವ ಅಧಿಕಾರಿ ಕೂಡ ಬಂದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದಾಗ ಮತ್ತೊಮ್ಮೆ ಇಷ್ಟೊಂದು ಸ್ಟ್ರಾಂಗ್ ಆದಂಥ ಆರ್ಡರ್ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಇವತ್ತಿನ ದಿವಸ ಆ ಕೆಲಸ ಆಗ್ತಾ ಇದೆ. ಆಗಲಿ, ಕೆಲಸ ಆಗ್ತಾ ಇದೆ, ಸಂತೋಷ. ನಮ್ಗೆ ಯಾರ ಮೇಲೂ ಕೂಡ ಸಿಟ್ಟಿಲ್ಲ, ಎಲ್ಲರನ್ನೂ ಕೂಡ ಅಭಿನಂದಿಸ್ತೇವೆ. ಆದರೆ ಈ ರೀತಿ ಸುಳ್ಳು ಹೇಳುವಂಥದ್ದು ಜನರನ್ನ ಮೋಸಗಾರರು ಅಥವಾ ಜನ ಸುಳ್ಳು ಹೇಳಿದ್ದಾರೆ. ವಿಶೇಷವಾಗಿ ಸಿದ್ಧಿ ಸಮುದಾಯ ಜನ, ST ಜನ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತೀರಲ್ಲ, ನಮ್ಗೆ ಏನಾದರೂ ಒಂದು ಪರಿಜ್ಞಾನ ಇದೆಯಾ ಅಂತ ಕೇಳಿ ಬಯಸ್ತೇವೆ. ಆ ನಂತರದಲ್ಲಿ ಸನ್ಮಾನ್ಯ ಇನ್ನೊಂದು ಕೆಲವು ಮಾತು ಹೇಳಿದ್ರು. ವಿಶ್ವೇಶ್ವರಯ್ಯ ಕಾಗೇರಿಯವರು ಮಾಡಬೇಕಾಗಿತ್ತು ಹಿಂದೆ ಅಂತೇಳಿ. ಸ್ವಾಮಿ, ಶಿರುಗುಣಿ ವಿಚಾರ ಹೇಳ್ತಾ ಇದ್ದಾರೆ. ಸಿರ್ಸಿಯಿಂದ ಶಿರುಗುಣಿ ಹೋಗಿ 45 ಕಿಲೋಮೀಟರ್ ಇದೆ, ಹೌದಾ? 45 ಕಿಲೋಮೀಟರ್ ರಸ್ತೆ ಆಗಿಲ್ಲ. ಆ 40 ಕಿಲೋಮೀಟರ್ ತನಕ ರಸ್ತೆ ಮಾಡಿದ್ದು ಯಾರು? ಹೀಗೆ ದೇಶಪಾಂಡೆ ಇರ್ಬೋದು, ಕಾಗೇರಿ ಇರ್ಬೋದು, ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ 1-2 ಊರು ಉಳ್ಕೊಂಡಿರ್ಬೋದು. ಅದನ್ನು ಮಾಡಿ ಅಂತಂದ್ರೂ ಕೂಡ 30 ವರ್ಷ ಮಾತಾಡ್ತಿರಲ್ಲ ನೀವು. ಹಾಗಾದ್ರೆ ಇನ್ನು ನಿಮ್ಮ ಹತ್ರ 30 ವರ್ಷ ಅಂತ ಕೇಳಬೇಕಾ? 30 ವರ್ಷ ತನಕ ನಿಮಗೆ ಅಭಿವೃದ್ಧಿ ಕೇಳಂಗಿಲ್ವಾ? ದಯವಿಟ್ಟು ಆ ರೀತಿಯಲ್ಲಿ ವೈಯಕ್ತಿಕವಾಗಿ ಸಂಸದರ ಬಗ್ಗೆ ಆಗಲಿ, ಶಾಸಕರ ಬಗ್ಗೆ ಆಗಲಿ, ಇನ್ಯಾರ ಬಗ್ಗೆ ಕೂಡ ಆಪಾದನೆ ಮಾಡಿ ತಪ್ಪಾಗ್ತದೆ. ಶಿರುಗುಣಿ ಇರ್ಬೋದು, ಮತ್ತಿಘಟ್ಟ ಇರ್ಬೋದು, ಜನ ಸಮಸ್ಯೆ ಇದೆ ಅಂತ ನಮ್ಮ ಹತ್ರ ಹೇಳಿದಾಗ ನಾವು ಅಲ್ಲಿ ಅವರ ಕಷ್ಟಕ್ಕೆ ಧ್ವನಿಯಾಗಿ ನಿಂತ್ಕೊಂಡಿದ್ದೇವೆ. ನಾವು ಅವತ್ತಿನ ದಿವಸ ನಾವು ಶಾಸಕರ ಕೈ ಮುಗಿದು ಬೆಳ್ಕೊಂಡಿದ್ದೇವೆ. ಶಾಸಕರೇ ದಯಮಾಡಿ ಬಂದು ನಮ್ಮ ಕಷ್ಟವನ್ನು ಆಲಿಸಿ ನೋಡಿ ಅಂತ ಹೇಳಿ ಕೇಳಿದ್ದೇವೆ. ನಾವು ಯಾವುದೇ ರೀತಿಯ ಕ್ಷುಲ್ಲಕವಾದ ಮಾಡಿಲ್ಲ. ಮತ್ತೆ ಅಸಹ್ಯ ಮಾಡಿದ ಶಬ್ದ ಉಪಯೋಗಿಸ್ತಾರಲ್ಲ, ದಯವಿಟ್ಟು ಈ ಶಬ್ದವನ್ನು ವಾಪಸ್ ತೆಗೆದುಕೊಳ್ಬೇಕು. ನಿಲ್ಲಿಸ್ಕೊಂಡು ಅಸಹ್ಯ ಮಾಡಿದ್ರು ಅಂತ. ಅಸಹ್ಯ ಮಾಡೋದು ಶಬ್ದದ ಅರ್ಥ ಗೊತ್ತಿದೆ ನಿಮಗೆ? ಅಸಹ್ಯ ಮಾಡಿದ ಅನ್ನೋ ಶಬ್ದದ ಅರ್ಥ ತುಂಬ ಕೆಟ್ಟದಾಗಿದೆ. ಆದ್ದರಿಂದ ದಯವಿಟ್ಟು ಅದನ್ನು ವಾಪಸ್ ತೆಗೆದುಕೊಂಡು ಕ್ಷಮಾಪಣೆ ಕೇಳಬೇಕು ಅನ್ನೋ ರೀತಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಮತ್ತೆ ಶಿರುಗುಣಿ ವಿಚಾರವಾಗಿ ಮತ್ತೆ ಮುಂದುವರಿಸಿ ಹೇಳ್ತಾ ಇದ್ದೇನೆ.
ಶಿಲಿಗುಡಿ ವಿಚಾರದಲ್ಲಿ 22ನೇ ತಾರೀಕಿನ ದಿವಸ ಒಂದು ಅಜ್ಜಿಯನ್ನ ಹೊತ್ಕೊಂಡು ಹೋಗ್ತಾರೆ. ಅವತ್ತು ಜೋರು ಮಳೆ, ಕಂಬಳಿ ಹೊತ್ಕೊಂಡು ಹೋಗ್ತಾರೆ. ಹೊತ್ಕೊಂಡು ಹೋದ್ರು ಕೂಡ 15 ದಿವಸ ಆದರೂ ಕೂಡ ಯಾರು ಕೂಡ ಆ ಸುಳಿಯೋದಿಲ್ಲ. ಆನಂತರ 4ನೇ ತಾರೀಕಿನ ದಿವಸ ಪತ್ರಿಕಾ ಮಿತ್ರರ ಜೊತೆಗೆ ನಾವಲ್ಲಿ ಹೋದಾಗ ಜನರೇ ಹೇಳಿದ್ದಿರುವಂಥ ಮಾತು, ಇಲ್ಲಿ ಯಾರು ಕೂಡ ಬಂದಿಲ್ಲ, ನಮಗೇನೋ ಒಂದು ಸಹಾಯ ಆಗಿಲ್ಲ ಅಂತೇಳಿ. ಆ ನಂತರದಲ್ಲಿ 6ನೇ ತಾರೀಕಿನ ದಿವಸ ಇಂಜಿನಿಯರ್ ಬಸವರಾಜ ಬಳ್ಳಾರಿ ಹೋಗ್ತಾರೆ, ರಂಗಪ್ಪನವ್ರು ಹೋಗ್ತಾರೆ, ಭೇಟಿ ಕೊಟ್ಟು ಎಕ್ಸಿಬಿಷನ್ ಮಾಡಿ ಕಳಿಸಿದ್ದಾರೆ. ಅಷ್ಟು ನಂತರದಲ್ಲಿ ಇದೆಲ್ಲ ಫೋಟೋ ನಮ್ಮ ಹತ್ರ ಇದೆ, ಬಸವರಾಜ ಬಳ್ಳಾರಿ ಬಂದಿರುವಂಥದ್ದು ಎಲ್ಲವೂ ಕೂಡ ಆ ಗ್ರಾಮಸ್ಥರ ಹತ್ರ ಇದೆ. ಆ ನಂತರದಲ್ಲಿ ರಸ್ತೆ ಮಾಡ್ಕೊಡ್ತೇವೆ, ನಾವು 5 ಲಕ್ಷ ರೂಪಾಯಿ ನಾವು ಹಾಕ್ತೇವೆ ಅಂತೇನೋ ಹೇಳಿದ್ದಾರೆ. ಆಗ ಸಂತೋಷ. ನಮ್ಮ ಉದ್ದೇಶ ಏನು ಆರೋಪ ಮಾಡ್ತಾ ಕುತ್ಕೋಬೇಕು ಅಂತಲ್ಲ. ಮತ್ತಿಗಡದಲ್ಲೂ ಕೂಡ ಕೆಲಸ ಪ್ರಾರಂಭ ಆಗಿದೆ, ಕೆಲಸ ಆಗಲಿಲ್ಲ ನಮ್ಮ ಉದ್ದೇಶ. ಶಿರಗುಡಿಲೂ ಕೂಡ ಕೆಲಸ ಮಾಡ್ತೇವೆ ಅಂತ ಹೇಳಿದಾರಂತೆ. ಅದಕ್ಕೆ ಇವತ್ತು ಬಂದಿಲ್ಲ ಅವರು. 15ನೇ ತಾರೀಕು ತನಕ ಗಡುವಿದೆ, ಜೂನ್ 15ರವರೆಗೆ. 15ರವರೆಗೆ ಕೆಲಸ ಪ್ರಾರಂಭ ಆಗಿಲ್ಲ, ಆಮೇಲೆ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಇದು ನಮ್ಮ ಉದ್ದೇಶ ಹೊರತು ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಹೊರತು ನಮಗೆ ಯಾವುದೇ ರೀತಿಯ ಪ್ರಚಾರದ ಗೀಡಾಗಲಿ ಅಥವಾ ಯಾರೋ ಒಬ್ಬರ ಮೇಲೆ ಆರೋಪ ಮಾಡ್ಕೊಂಡಾಗಲಿ ನಾವು ಬದುಕಬೇಕು ಅನ್ನುವಂಥ ಅವಶ್ಯಕತೆ ಆಲೋಚನೆ ಕೂಡ ಇಲ್ಲ. ನಿಮ್ಮ ತಲೆಯಲ್ಲಿ ಇವತ್ತು ತೆಗೆದಾಕ್ಬಿಡಿ. ಹಾಗೆ ಮತ್ತೆ ಹೇಳ್ತಾರೆ ಎಲ್ಲ ಸುಳ್ಳು ಹೇಳಿದ್ದಾರೆ ಅಲ್ಲಿ ಅಂತ. ಏನ್ರಿ ಎದುರಿಸ್ಕೊಟ್ರೆ ಅಲ್ಲಿ 9 ಜನ ವಯಸ್ಸಾದವರು 90 ವರ್ಷ ಮೇಲಾಗಿದೆ, ಅವರೆಲ್ಲ ಈಗಲೂ ಆಗಲೋ ಅನ್ನೋ ರೀತಿಯಲ್ಲಿದ್ದಾರೆ. ಅಷ್ಟು ಕಷ್ಟಪಡ್ತಾ ಇದ್ದಾರೆ ಆ ಶಿರಗುಣಿ ಊರಲ್ಲಿ. ಅದೆಲ್ಲ ಸುಳ್ಳು ಅಂತ ಹೇಳ್ತಿದ್ರಲ್ಲಿ. ಅವ್ರ ವಯಸ್ಸ ಸುಳ್ಳ ಹೆಂಗಾರೆ ಯಾರೋ ಒಬ್ಬರು ಹುಡುಗರಿಗೆ ನಾವು ವೇಷ ಹಾಕಿ ಮುಗಿಸಿದ್ವಾ? ಆ ವಿಡಿಯೋದಲ್ಲಿ ನೋಡಿ ಗೊತ್ತಾಗೋದಿಲ್ಲ ನಿಮಗೆ. ಪಾಪ ಆ ಅಜ್ಜ ಬಂದು ಒಳತಾನೆ ತಗೊಂಡಿದ್ದಾನೆ, ನಮ್ಗೆ ರಸ್ತೆ ಬೇಕು ಅಂತ. ಅವನು ತಂದು ಕುಣಿಸ್ಕೊಂಡು ಅವನೇನೋ ಹೇಳೇ ಇಲ್ಲ ಅಂತ ಅಲ್ಲ. ಕೊನೆಗೆ ಹೋಗ್ಬೇಕು, ಅವನೇ ಹೇಳ್ಬಿಟ್ಟು ಹೋದ ನಮ್ಮ ರಸ್ತೆ ಆಗಬೇಕು ಅಂತೇಳಿ. ಏನೋ ಸ್ಟಿಂಗ್ ಆಪರೇಷನ್ ಮಾಡ್ತಾರ, ಒಂದು ಗಪ್ಪು ಗೌಡ್ರು ಕರ್ಕೊಂಡು ಬಂದ್ಕೊಂಡು ಏನೋ ಹೇಳ್ಸಕ್ಕೆ ಪ್ರಯತ್ನ ಮಾಡ್ತೀರಿ. ಒಟ್ಟೆ ಕೆಟ್ಟ ಹೆಸರು ತರಬೇಕು ಅನ್ನೋ ಟಾರ್ಗೆಟ್ ಮಾಡುವಂಥದ್ದು. ಯಾಕೆ ಈ ರೀತಿ ಮಾಡ್ತೀರಿ? ಅದ್ರ ಬದಲಿಗೆ ನೀವು ಅಲ್ಲಿ ಹೋಗಿ ಜನರ ಮಧ್ಯೆ ನಿಂತು ಏನೋ ರಸ್ತೆಯನ್ನು ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ, ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಶಾಸಕರಿಗೂ ಕೂಡ ಒಳ್ಳೆಯ ಹೆಸರು ಬರ್ತದೆ, ಭೀಮಣ್ಣವರಿಗೂ ಕೂಡ. ಈ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾರೆ. ಆ ನಂತರದಲ್ಲಿ ನನ್ನ ಕೆಲವು ಹೋರಾಟದ ಬಗ್ಗೆ ತಾವು ಹೇಳಿದೆ. ಕದಂಬ ಕನ್ನಡ ಜಿಲ್ಲೆ ಹೋರಾಟ ಮಾಡೋದು ಅಂತೇಳಿ ಅದು ಮಾಡ್ತಾನೇ ಇದ್ದೇನೆ. ಅದೇನು ಇನ್ನು 30 ವರ್ಷದಿಂದ ಆ ಹೋರಾಟ ಇತ್ತು, ನಾನು ಪ್ರಾರಂಭ ಮಾಡಿದ್ದೇನೆ. ಸಾಧ್ಯ ಆದರೆ ನಾನು ಮಾಡ್ತಾ ಇದ್ದೇನೆ. 2ನೇ ಹೋರಾಟ ನೀಲೇಕರಣಿ ಹೋರಾಟದ ವಿಚಾರ, ಅದು ಕೂಡ ನಾನು ಧ್ವನಿ ಎತ್ತದೆ. ಅದಕ್ಕೆ ಮಣ್ಣು ತುಂಬೋ ಕೆಲಸ ಮಾಡಿದ್ದಾರೆ, ಅದರಲ್ಲೂ ಕೂಡ ಹೋರಾಟ ಜಯ ಸಿಕ್ಕಿದೆ ನನಗೆ. ಬಸ್ ಸ್ಟ್ಯಾಂಡ್ ವಿಚಾರ 3ನೇದು. ಬಸ್ ಸ್ಟ್ಯಾಂಡ್ ವಿಚಾರ ನಾನು ನೋಡ್ತೀವಿ, ಬಸ್ ಸ್ಟ್ಯಾಂಡ್ ವಿಚಾರ ಹೋರಾಟ ಮಾಡೋದು ಅಂತಂದು ಇಲ್ಲಿದೆ ನೋಡಿ. ಇದನ್ನು ನೋಡಿದ್ರೆ ನಿಮಗೆ ಮುಖಕ್ಕೆ ಮಂಗಳಾರತಿ ಆಗ್ತದೆ. ಏನಿದೆ ನೋಡಿ, ನವೆಂಬರ್ 6ನೇ ತಾರೀಕು 6/11/2024 ಬಸ್ ಸ್ಟ್ಯಾಂಡ್ ರೆಡಿಯಾಗಿತ್ತು. ನೀವು ಉದ್ಘಾಟನೆ ಮಾಡ್ಲಿಕ್ಕೆ ಹೋದ್ರ ಅಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಎಷ್ಟು ಜನ ಕಷ್ಟಪಡ್ತಾ ಇದ್ರೆ ನಿಮ್ಗೆ ಗೊತ್ತಿರಲಿಲ್ವಾ? ಆ ಬಿಸಿಲಲ್ಲಿ, ಆ ಮಳೆಯಲ್ಲಿ, ಆ ಧೂಳಲ್ಲಿ, ಆ ಗಲೀಜಲ್ಲಿ, ಒಂದು ಶೌಚಾಲಯ ಸರಿ ಇಲ್ಲ, ನಿಲ್ಲಕ್ಕಾಗೋದಿಲ್ಲ. ಇಷ್ಟು ಕಷ್ಟ ಆದರೂ ಕೂಡ ಅಲ್ಲ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡೋಣ ಅನ್ನೋ ಪರಿಜ್ಞಾನವೇ ಬೇಡವಾ? ಇದು ಯಾವುದು ಇಲ್ಲದೆ ನಾ ಫೆಬ್ರವರಿ 4ನೇ ತಾರೀಕು 5ನೇ ತಾರೀಕು ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತೇನೆ, ಇದರ ಬಸ್ ಸ್ಟ್ಯಾಂಡ್ ನೋಡಿ ಶಾಸಕರೇ ಅಂತ ಹೇಳಿ. ಆಮೇಲೆ ನನ್ನ ಮೇಲೆ ನೀವು ಕೇಸ್ ಹಾಕೋ ಪ್ರಯತ್ನ ಮಾಡಿದ್ರಿ, ಅದೆಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತಿರೋದ್ರೆ ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಫೆಬ್ರವರಿಯಲ್ಲೂ ಮಾಡೋದಿಲ್ಲ ನೀವು. ಫೆಬ್ರವರಿ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು ಕೂಡ ಮಾರ್ಚಲ್ಲಿ ನಾನು ಎಲ್ಲ ಕಡೆ ಪೋಸ್ಟ್ ಅಂಟಿಸ್ತೇನೆ, ಪ್ರೆಸ್ ನೋಟ್ ಕೊಟ್ಟು ಪೋಸ್ಟ್ ಅಂಟಿಸ್ತೇನೆ, ಬೃಹತ್ ಪ್ರತಿಭಟನೆ ಅಂಥೇಳಿ. ಆಗ ಶಾಸಕರು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ನಾನು ಮಾರ್ಚ್ 28ಕ್ಕೆ 26, 27ಕ್ಕೇನೋ ಅದನ್ನ ರಾಮಲಿಂಗಾರೆಡ್ಡಿ ಅವರು ಕರೆಸಿ ಉದ್ಘಾಟನೆ ಮಾಡ್ತೀನಿ ಅಂತ ಶಾಸಕರು ಹೇಳ್ತಾರೆ. 28ಕ್ಕೆ ಕ್ವಶನ್ ಉದ್ಘಾಟನೆ ಆಗ್ತದೆ. ನೀವು ಕರೆಕ್ಟಾಗಿ ಕೆಲಸ ಮಾಡೋರಾಗಿದ್ದರೆ ನವೆಂಬರ್ 6ನೇ ತಾರೀಕು ಬಸ್ ಸ್ಟ್ಯಾಂಡ್ ರೆಡಿ ಆದರೆ ಯಾಕೆ 4 ತಿಂಗಳ ಹಂಗೆ ಇಟ್ಕೊಂಡ್ರಿ? ಅಷ್ಟು ಪ್ರತಿಭಟನೆ ಮಾಡಿಸ್ಕೊಂಡೆ ಜನರ ಹತ್ರ ಕೂಸ್ಕೊಂಡೆ ನೀವು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಬೇಕು ಅಂತ ಇತ್ತ? ಶಾಸಕರಿಗೆ ಹೇಳಬೇಕಾಗಿತ್ತು. ಶಾಸಕರು ಬಿಸಿ ಇರ್ತಾರೆ, ನೀವು ಅಕ್ಕಪಕ್ಕ ಇರ್ತೀರಲ್ಲ, ನಿಮ್ಮ ಕರ್ತವ್ಯ ಏನು? ಶಾಸಕರು ಒಳ್ಳೆದನ್ನ ಹೇಳೋದು ಹೇಳಬೇಕಾಗಿತ್ತು. ಶಾಸಕರು ನೋಡಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡ್ಬಿಡೋಣ, ನೀವು ತೊಂದರೆ ಆಗ್ತದೆ ಅಂತ ಹೇಳಬೇಕಾಗಿತ್ತು. ಯಾಕೆ ಹೇಳಿಲ್ಲ? ನಿಮ್ಮ ಕೆಲಸ ನೀವು ಸರಿ ಮಾಡ್ತಾ ಇಲ್ಲ. ಈ ಮೂಲಕ ಜನಕ್ಕೆ ಎಲ್ಲರಿಗೂ ಕೂಡ ಅರ್ಥ ಆಗ್ತಾ ಇದೆ. ಹಾಗೆ ಮತ್ತಿಘಟ್ಟದ ಹೋರಾಟ ಈಗಾಗಲೇ ನಾನು ಹೇಳಿದ್ದೇನೆ, ಕೆಲಸ ಪ್ರಾರಂಭ ಆಗಿದೆ. ಶಾಸಕರು ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಸಂಸದರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, DC ಲಕ್ಷ್ಮೀಪ್ರಿಯ ಅವರಿಗೂ ಕೂಡ ಈ ಮೂಲಕವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಇನ್ನೊಂದು ಹೇಳಿದ್ರು, ಅನಂತಮೂರ್ತಿಯವರು ಆಸ್ಪತ್ರೆ ಹೋರಾಟ ಮಾಡಿದ್ರು. ಹೆಂಗೆ ನಾವು ಆಸ್ಪತ್ರೆ ಮಾಡಲೇ ಇಲ್ಲ, ಏನೋ ದೊಡ್ಡ ಸಾಧನೆ ಮಾಡೋ ರೀತಿಯಲ್ಲಿ ವಿಕೃತಿ ಮಾಡಿಕೊಂಡಿದ್ದಾರೆ. ಮೊನ್ನೆ ನನಗೆ ಅಂದರು, ಅನಂತಮೂರ್ತಿಯವರು ಆಸ್ಪತ್ರೆ ಹೋರಾಟ ಮಾಡಿದ್ರು, ಏನಾಯಿತು ಅಂದರೆ ಆಸ್ಪತ್ರೆ ಹೋರಾಟ ಮಾಡಿದ್ರು, ಇವರಿಗೂ ಇವ್ರ ಕುಟುಂಬ ಇಲ್ಲೇ ಇದೆ, ನಾಳೆ ಹುಷಾರಿಲ್ಲ ಅಂದರೆ ನಿಮ್ಮ ಕುಟುಂಬದವರು ಆಸ್ಪತ್ರೆಗೆ ಹೋಗ್ಬೇಕಲ್ವಾ? ಹಂಗಾರೆ ಆಸ್ಪತ್ರೆ ಮಾಡೋಣ, ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದನ್ನು ಹೇಳೋದು ಬಿಟ್ಬಿಟ್ಟು ಏನು ಆಸ್ಪತ್ರೆ ಹೋರಾಟ ಮಾಡಿ ಏನೂ ಆಗಿಲ್ಲ ನೋಡಿ ಅನ್ನೋ ರೀತಿ ಗಾಡಿಯಲ್ಲಿ ಮಾತಾಡಿದ್ದಾರೆ. ದಿನಕ್ಕೆ 1000 ಜನ ಹುಬ್ಬಳ್ಳಿ ಹೋಗ್ತಾರೆ, ಮಂಗಳೂರಿಗೆ ಹೋಗ್ತಾರೆ, ಶಿವಮೊಗ್ಗ ಹೋಗ್ತಾರೆ. ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡೆ ವಿಶ್ವೇಶ್ವರಯ್ಯ ಕಾಗೇರಿ ಅವರು ಕಾರ್ಡಿಯಾಲಜಿ, ನ್ಯೂರೋಲಜಿ, ನೆಫ್ರಾಲಜಿ
ಎಲ್ಲ ಇರುವಂತಹ ಸುಸಜ್ಜಿತವಾದಂತಹ ಸ್ಪೆಷಾಲಿಟಿ ಇರುವಂತಹ ಆಸ್ಪತ್ರೆ ತೆಗೆದುಕೊಂಡ್ಬಂದಿದ್ರು. ಅದಕ್ಕೆ ಈಗ 8-9 ತಿಂಗಳಾಯಿತು. 80% ವರ್ಕ್ ಆಗಿದ್ರೂ ಕೂಡ ಯಾವುದೇ ರೀತಿ ವೈದ್ಯ ನೇಮಕಾತಿ ಆಗಿಲ್ಲ. ಟೆಂಡರ್ಗೆ 30 ಕೋಟಿ ಉಪಕರಣ ಹಣ ಇಟ್ಟಿದ್ರು, ಅದು ಕಡಿಮೆ ಆಗಿದೆ, 6 ಕೋಟಿ ಆಗಿದೆ ಅಂತ ನಾನು ಹಲವಾರು ಬಾರಿ ಹೇಳಿದ್ದೇನೆ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು ಶಾಸಕರು. ಕೇಳಿ ಹೇಳ್ತೇನೆ ಅಂತಂದ್ರು, ನನಗೆ ವಿಷಯ ಗೊತ್ತೇ ಇಲ್ಲ ಅಂತಂದ್ರು. RTI ಮಾಹಿತಿ ತೆಗೆದುಕೊಟ್ರು ಹೇಳಿಲ್ಲ. ಅಷ್ಟು ನಂತರ ನಾನು ಪ್ರತಿಭಟನೆ ಮಾಡಿದ, ಉಪವಾಸ ಎಲ್ಲ ಮಾಡಿದ್ರು ಕೂಡ ಏನೂ ಕೂಡ ಮಾಡಿಲ್ಲ. ಇವತ್ತಿನ ತನಕ ಕೂಡ ನಾನು ಮಾಡಬೇಕು, ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಲ್ಪನೆ ಇಲ್ಲ. ಆದ್ದರಿಂದ ಅದೊಂದು ರೀತಿಯಲ್ಲಿ ನಾನು ಇಷ್ಟು ಹೋರಾಟ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ವಿಕೃತಿಯಾಗಿ ಹೇಳಿದ್ದಾರೆ ಅನ್ನೋದು ನನಗೆ ಅನಿಸ್ತಾ ಇದೆ. ಆದ್ದರಿಂದ ನಾನು ಶಿರಸಿ ಜನರಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ. ದಿನಾಂಕ 15/6/2025 ಶನಿವಾರ ಸಂಜೆ ನೆಮ್ಮದಿ ಕೇಂದ್ರ ಸಭೆ ಕರೆದಿದೆ, ಶಿರಸಿ ಜನರ ಸಭೆ. ದಯವಿಟ್ಟು ಎಲ್ಲರೂ ಕೂಡ ಬರಬೇಕು. ಬಂದು ಈ ಆಸ್ಪತ್ರೆಯನ್ನು ಹೋರಾಟಕ್ಕೆ ಯಾವ ರೀತಿಯಲ್ಲಿ ನಾವು ಕೈ ಜೋಡಿಸ್ಬೋದು ಅನ್ನೋದನ್ನು ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಯಾಕೆಂದರೆ ನಾನು ಹಲವಾರು ರೀತಿ ಹೋರಾಟ ಈಗಾಗಲೇ ಮಾಡಿದ್ದೇನೆ. ಅದರಿಂದ ಈ ಆಸ್ಪತ್ರೆ ಅನ್ನೋದು ನಮ್ಗೆ ಗೊತ್ತೇ ಇದೆ. ಇದರಲ್ಲಿ 15 ಕೋಟಿ ರೂಪಾಯಿ MRI ಸ್ಕ್ಯಾನಿಂಗ್ ಮಷೀನ್ ಇದೆ, 2 ಕೋಟಿ ರೂಪಾಯಿ CT ಸ್ಕ್ಯಾನ್ ಮಿಷನ್ ಇದೆ. ಇದೆಲ್ಲವೂ ಕೂಡ ಇದೇ ರೀತಿ ಡಿಲೇ ಆಗ್ತಾ ಹೋದರೆ ಬಹುಶಃ ಅದು ತಪ್ಪೋಗ್ಬಿಡೋದು ಆ ಯೋಜನೆ. ಮತ್ತು ಆ ದೊಡ್ಡ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಕಟ್ಟಿ ಏನೋ ಎಕ್ವಿಪ್ಮೆಂಟ್ ಇಟ್ಟಿಲ್ಲ ಅಂತಂದರೆ ಅದೆಲ್ಲವೂ ಕೂಡ ದೊಡ್ಡ ಲಾಡ್ಜ್ ರೀತಿ ಆಗುವಂಥದ್ದು ಖಚಿತ. ಆದ್ದರಿಂದ ಈ ಮೂಲಕ ಹೇಳ್ತಾ ಇದ್ದೇನೆ, ದಿನಾಂಕ 15 ಶನಿವಾರ ಸಂಜೆ 4 ಗಂಟೆ ಎಲ್ಲರೂ ಕೂಡ ಬನ್ನಿ. ಸಮಾನ ಮನಸ್ಕರು ಆಸ್ಪತ್ರೆ ಬಗ್ಗೆ ಹೋರಾಟ ಮಾಡಬೇಕು ಅಂದಿದ್ದವರೆಲ್ಲ ಬನ್ನಿ. ಅದೆಲ್ಲರೂ ಕೂಡ ಚರ್ಚೆ ಮಾಡೋಣ. ಮುಂದೆ ಇದ್ರ ಬಗ್ಗೆ ಆಸ್ಪತ್ರೆ ಆಗುವ ರೀತಿಯಲ್ಲಿ ಅದಕ್ಕೊಂದು ಅಂತ್ಯ ಸರಿಯಾದ ರೀತಿಯಲ್ಲಿ ಒಂದು ಆಸ್ಪತ್ರೆ ಉದ್ಘಾಟನೆ ಆಗೋ ತನಕ ನಾವು ಅದನ್ನು ಬಿಡೋದು ಬೇಡ ಅನ್ನೋ ರೀತಿಯಲ್ಲಿ ನಿಮ್ಮೆಲ್ಲರೂ ಕೂಡ ಆಗ್ರಹ ಮಾಡ್ಕೊಳ್ತಾ ಇದ್ದಾರೆ. ಈಗ ಮತ್ತಿಗಟ್ಟ ವಿಚಾರವಾಗಿ ಏನು ಹೇಳಿದ್ರಲ್ಲ, ಜನ ಸುಳ್ಳು ಹೇಳಿದ್ದಾರೆ, ಜನ ಸುಳ್ಳುಗಾರರು ಜಗದೀಶ್ ಗೌಡ್ರು ಹೇಳಿದ್ದಾರೆ 50,000 ರೂಪಾಯಿ ಕೊಟ್ಟಿದ್ವಿ ಅಂತೇಳಿ. ಜನರು ಯಾವತ್ತೂ ಸುಳ್ಳುಗಾರಲ್ಲ. ಇವರೆಲ್ಲ ಅಮಾಯಕ ಜನಗಳಿದ್ದಾರೆ. ಇವ್ರ ಮುಖ ನೋಡಿ, ಸುಳ್ಳುಗಳು ಹೇಳ್ತಾರೆ ಕಾಣ್ತದೆ ನಿಮಗೆ. ಇಂಥ ಅಮಾಯಕರನ್ನ, ಸಿದ್ಧಿ ಜನಾಂಗದವರನ್ನ, ಎಷ್ಟಿ ಜನಾಂಗ ಸುಳ್ಳುಗಾರ ಅಂತ ಹೇಳಕ್ಕೆ ಹೆಂಗೆ ಮನಸ್ಸು ಬರ್ತದೆ ನಿಮಗೆ? ಅದರಿಂದ ಇವರೇ ಹೇಳ್ತಾರೆ ಏನಾಯಿತು, ಗುಡ್ಡ ಕುಸಿದ ಏನಾಯಿತು ಅನ್ನೋದನ್ನ ಇವರೇ ಹೇಳ್ತಾರೆ. ಹೇಳಿದಂಥ ಮಾತು ಅಪ್ಪಟ ಸುಳ್ಳು. ಯಾಕಂದ್ರೆ ಒಬ್ಬರು ಒಂದು ಅಧಿಕಾರಿ ಬಿಟ್ಟು ಆ ಟೈಮ್ನಲ್ಲಿ ಯಾರೂ ಹೋಗಿಲ್ಲ. ನಮ್ಮ ಕಷ್ಟನ ಯಾರೂ ನೋಡ್ಲಿಕ್ಕೆ ಬಂದಿಲ್ಲ. ನಾವೇ ಎಲ್ಲವೂ ಸೇರಿ ನಮ್ಮ ಕೈಯಿಂದ ಎಲ್ಲ ರೊಕ್ಕ ಒಟ್ಟು ಮಾಡಿ ನಾವು ರೋಡ್ ಮಾಡಿದ್ದೀವಿ. 50,000 ಅಲ್ಲ, 5 ರೂಪಾಯಿ ಕೂಡ ಯಾರು ಕೊಡಲಿಲ್ಲ. ಹೀಗೆ ಏನೋ ಜನರಿಗೆ ಇದು ಮಾಡ್ತಾ ಇದ್ದಾರೆ, ಇವರು ಜನರ ಕಿವಿ ಮೇಲೆ ಹೋಗಿಡ್ತಾ ಇದ್ದಾರೆ. ನಾವು 50,000 ರೂಪಾಯಿ ಕೊಟ್ಟು ಹಾಗೆ ನಾವು ತಿರುಗಾಡ್ಲಿಕ್ಕೆ ದಾರಿಯನ್ನು ಮಾಡಿಕೊಟ್ಟಿದ್ದೀವಿ ಹೇಳಿ ಯಾರು ಬಂದಿಲ್ಲ. ಒಂದಲ್ಲ ಎರಡಲ್ಲ 8 ಕೇಳಕ್ಕಾದ್ವಿ ನಾವು. ಇಲ್ಲ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ನಮ್ಮ ರೋಡ್ ಆಗ್ತದೆ, ಏನಾದ್ರು ಬಂದಿರ್ತಾರೆ ಇವರು ಅಂತ ನಾವು ಕಾದ್ವಿ. ಇಲ್ಲ, ಬಂದಿಲ್ಲ. ಹಾಗೆ ನಾವು ನಮ್ಮ ಅನಂತಮೂರ್ತಿ ಅವರ ಹತ್ರ ಕೇಳ್ಕೊಂಡ್ವಿ, ನೋಡ್ರಿ ನಮ್ಮ ಕಷ್ಟನ ಪಾಲಿಸೋ ಯಾರಿಲ್ಲ, ನೋಡೋ ಯಾರು ಇಲ್ಲ, ನೀವಾರು ನಮ್ಮ ಸಂತಿಗೆ ಕೈ ಜೋಡಿಸಿ. ಅವ್ಯಾಗ ನಮ್ಗೆ ಹುಡುಕ್ತಾ ಬಂದಿದ್ದಲ್ಲ, ನಾವಾಗಿ ಅನಂತಕುಮಾರ ಮೂರ್ತಿಯವರಿಗೆ ಹುಡುಕ ಬಂದಿದ್ದು. ಹಾಗೆ ಇದು ಮಾಡಿದ್ವಿ. ಇವ್ರು ಒಬ್ರು ಬರಲಿಲ್ಲ, 2-3 ಬಾರಿ DC ಆಫೀಸಿಗೆ ಹೋದ್ವಿ. DC ಆರ್ಡರ್ ಮಾಡಿದ್ದಾರೆ, ಇವರು ಇಲ್ಲ. ಕಡೆಗೆ ಆಮೇಲೆ ಎಲ್ಲವೂ ತಹಸೀಲ್ದಾರರು ಇತ್ಯಾದಿ ಅಧಿಕಾರಿಗಳೆಲ್ಲ ಬಂದು ನೋಡಿ ಎಲ್ಲ ಮಾಡಿದ್ದಾರೆ. ಈಗೇನೋ ಒಂದು 2-3 ದಿನದಿಂದ ವರ್ಕ್ ಶುರುವಾಗದೆ ಮಾಡ್ತಾ ಇದ್ದಾರೆ. ಮಾಡಲಿ, ನಮಗೂ ಖುಷಿ ಇದೆ. ನಾವು ಶಾಸಕರಿಗೂ ಧನ್ಯವಾದನ ಹೇಳೋಕೆ ಬಯಸ್ತೀವಿ. ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಷ್ಟು ನಮ್ಮ ಭಾಗದ ಅಭಿವೃದ್ಧಿಯ ಬಗ್ಗೆ ಭಾಳಷ್ಟು ಅನಂತಮೂರ್ತಿ ಅವರ ಬಗ್ಗೆ ಅವಹೇಳನಕಾರಿನೇ ನಾವು ಹೇಳಬೇಕು. ಅಸಹ್ಯ ಅಂತಂದ್ರೆ ಅವಹೇಳನಕಾರಿ ನಾವು ತಿಳ್ಕೊಳ್ತೇವೆ. ಅದು ಯಾವತ್ತೂ ಯಾರಿಗೂ ಶೋಭೆ ತರ್ತಕ್ಕಂಥದ್ದು ಒಂದನೇದಾಗಿ. ಎರಡನೇದಾಗಿ ಅಲ್ಲಿ ಏನು ಹೇಳಿದ್ರು ಅವರು, ಇಮ್ಮಿಡಿಯೇಟಾಗಿ ಅಲ್ಲಿ ಭೂಕುಸಿತ ಆದ ತಕ್ಷಣ, ರಸ್ತೆ ಭೂಕುಸಿತ ಆದ ತಕ್ಷಣ ನಾವು ಅಲ್ಲಿ ಭೇಟಿ ಕೊಟ್ಟು 50,000 ರೂಪಾಯಿಯನ್ನು ಅಲ್ಲಿ ಆ ಕಾಮಗಾರಿ ಅಂದರೆ ಇದನ್ನು ಹಾಕಿ ಬದಲಿ ರಸ್ತೆ ಮಾಡಿಕೊಟ್ಟಿದ್ವಿ ಅಂತ ಮೊನ್ನೆ ಹೇಳಿದ್ವಿ. ನೀವೆಲ್ಲ ಸಾಕ್ಷಿದಾರರಿದ್ದೀರಿ, ನಮ್ಗೆ ಅದನ್ನು ಸಾಕ್ಷಿ ಕೊಡಬೇಕು. ಇದು ನಾವು ಕೇಳ್ತಾ ಇರೋದು ಅದು. ಸುಮ್ಮನೆ ಇಷ್ಟು ಹೋರಾಟ ಮಾಡೋ ಅವಶ್ಯಕತೆ ಇದ್ದಿತ್ತಿಲ್ಲಲ್ಲ ನಮಗೆ. ಇಷ್ಟೆಲ್ಲ ಜನ ಬಂದು ಇವರು DC ಕಚೇರಿಗೆ ಹೋಗಿ ಇವರು 50,000 ರೂಪಾಯಿ ಕೊಟ್ಟಿದ್ದಾರೆ ಅಂತಂದರೆ, ಇವರು ಬೆವರು ಸುರಿಸಿ ದುಡ್ಡು ಊರವರು ಹಾಕ್ಕೊಂಡು ಏನೋ ಒಂದು
ಓಡಾಡ್ಲಿಕ್ಕೆ ಮಾಡ್ಕೊಂಡಿದ್ರೆ ಇವರು 50,000 ರೂಪಾಯಿ ಕೊಟ್ಟಿದ್ದಾರೆ ಇಮಿಡಿಯೇಟ್ಲಿ ಸಾರ್ವಜನಿಕವಾಗಿ ಹೇಳ್ತಾರೆ ಅಂತಂದ್ರೆ ಏನು ಊರವ್ರು ಮರ್ಯಾದೆ ತೆಗಿಲಿಕ್ಕೆ ಕೊಟ್ಟಿದ್ರೆ ಬೇಜಾರಿಲ್ಲ ನಮಗೆ. ನಾವು ಗ್ರಾಮ ಪಂಚಾಯತ್ ಅವ್ರು ಕೊಡ್ಲಿಕ್ಕಿಲ್ಲ, ನಮ್ಮ ಹತ್ರ ಹಣ ಇಲ್ಲಾಗಿತ್ತು ಅವಾಗ. ನಮ್ಮ ಹತ್ರ ಭಾಳ ಬಂದು ಕೇಳಿದ್ರು, ಅದಕ್ಕೆ ಸಾಮಾನ್ಯ 1 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿದ್ವಿ. ನಮ್ಮ ಹಂತದಲ್ಲಿ ಆಗೋದಿಲ್ಲ, ಮೇಲ್ಮಟ್ಟದಲ್ಲಿ ಹೋಗಿ ಅಂತ ಹೇಳಿದ್ವಿ. ಅವ್ರು ಮೇಲ್ಮಟ್ಟದಲ್ಲಿ ಶಾಸಕರ ಗಮನಕ್ಕೆ ತಂದಿದ್ದಾರೆ, ಶಾಸಕರ ಗಮನಕ್ಕೆ ಹೋಗಿದ್ದಾರೆ. ನಾವು ದೃಢೀಕರಣ ಕೊಟ್ಟಿದ್ವಿ ಪಂಚಾಯತ್ನಿಂದ, ಊರವರೇ ಹಾಕ್ಕೊಂಡಿದ್ದೇವೆ ಹೇಳಿ ನಾವು ಕೊಟ್ಟಿದ್ವಿ. ಅಷ್ಟು ಅವ್ರ ಗಮನಕ್ಕೆ ಬಂದರು, ಅಲ್ಲಿ ಯಾವುದೇ ಆ್ಯಕ್ಷನ್ ತಗೊಳ್ಳೋದನ್ನೇ ಈಗ ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ನಾವು ಇಮಿಡಿಯೇಟ್ಲಿ 50,000 ರೂಪಾಯಿ ಕೊಟ್ಟಿದ್ದೇನೆ ಅಂತ ಹೇಳಬೇಕಾದ್ರೆ ಏನು ಇವ್ರ ವ್ಯವಹಾರ ಏನು ಅಂತ ನಾವು ಹೇಳ್ತೇವೆ. ಅಭಿವೃದ್ಧಿ ಮಾಡಿ ಹೇಳಿದ್ರೆ ನಮ್ಗೆ ಬೇಜಾರಿಲ್ಲ, ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳಿದ್ರೆ ಆ ಹಣ ಎಲ್ಲೋಯ್ತು ನಮ್ಗೆ ದಾಖಲೆ ಕೊಡಲಿ. ಈಗ ಸುಮ್ಮನೆ ಹೇಳಿದ್ರೆ ಆಗಲಿಲ್ಲ, ಬಾಯಿ ಬಂತು ಅಂದ ತಕ್ಷಣ. ಮಂಗಳೂರೊಳಗೆ ಈ ಅಲೋಪತಿಕ್ ಮದ್ದು ಬಿಟ್ಟರೆ ಈ ಆಯುರ್ವೇದಿಕ್ಕು ಯುನಾನಿ ಅದು ಇದು ಅಲ್ಲಿ ಮತ್ತೆ ಮಾಡೋಕ್ಕೆ ಜಾಗ ಇಲ್ಲದಷ್ಟು ಅದಾವೆ, ಅಲ್ಲಿ ಕೊಡ್ತಾರೆ. ಅಲ್ಲಿ ಶಾಸಕರು ಕುಣಿದು ಕುಪ್ಪಳಿಸಿದ್ರು. ಅದಲ್ಲದೆ ಈ ಮಡಿಕೇರಿ ಇದೇನೋ ಬರ್ತದಲ್ರಿ, ಅದು 3 ತಾಲೂಕಿನ ಜಿಲ್ಲೆ. ಅಲ್ಲಿಗೆಲ್ಲ 200-300 ಬೆಡ್ಡಿಗೆ ಏರಿಸ್ತಾ ಇದ್ದಾರೆ, ಬೆಂಗಳೂರಾಗ ಏರಿಸ್ತಾ ಇದ್ದಾರೆ. ಹಿಂಗೆ ಬೇರೆ ಬೇರೆ ಕಡೆ ಬೇಕಷ್ಟು ಆಸ್ಪತ್ರೆಗಳು ಈಗ ಹಣ ಕೊಡ್ತಾ ಇದ್ದಾರೆ 800. ಅಂಥ ಹೊತ್ತಿನಲ್ಲಿ ಇದು ಇಷ್ಟು ಎತ್ತರಕ್ಕೆ ಬೆಳೆದು ನಮ್ಮ ಸಿರ್ಸಿ ಆಸ್ಪತ್ರೆ ಕಟ್ಟಡ ಇದ್ದು ಅದರದ್ದೇ ಆದ ಯೋಜನೆ ರೂಪುರೇಷೆ ಎಲ್ಲ ಇದ್ದಾಗ ಒಂದು ಸಾಮಾಜಿಕ ನ್ಯಾಯ ಬೇಕಲ್ಲ, ಎಲ್ಲರೂ ಕೇಳಬೇಕಲ್ಲ, ಜಿಲ್ಲೆಗೆ ಸಂಬಂಧಪಟ್ಟರು, ಅದರಲ್ಲೂ ನಮ್ಮ ಕ್ಷೇತ್ರ ಶಾಸಕರು. ಆದರೂ ನಮ್ಗೊಂದು ಸಂತೋಷ ಆಯ್ತು, ಏನೋ ಕಡೆಗಾದರೂ ಇವ್ರನ್ನ ಕರ್ಕೊಂಡು ಬಂದಿದ್ರು ಅಂತ. ಯಾರನ್ನ ಆರೋಗ್ಯ ಮಂತ್ರಿಗಳನ್ನು ಕರ್ಕೊಂಡು ಬಂದಿದ್ರು. ಅವರು ಇದನ್ನು ತಾನೆಲ್ಲ ಮೇಲ್ದರ್ಜೆಗೆ ಏರಿಸ್ತೇನೆ, ನಾವೇನು ಹೇಳಿದ್ವಿ ಅದಕ್ಕಿಂತ ಹೆಚ್ಚು ಒತ್ತು ಕೊಟ್ಟು ಇದಕ್ಕೊಂದು ವರದಿನೂ ಕೊಡ್ತಾನೆ, ಮುಖ್ಯಮಂತ್ರಿಗಳಿಗೆ ತಿಳಿಸಿ ಶಿಫಾರಸು ಮಾಡ್ತಾನೆ ಅಂದರು. ಸಂತೋಷ. ಇವೆಲ್ಲ ನೋಡ್ರಿ, ಬಜೆಟ್ ನಡೀತಾ ಇತ್ತು, ಬಜೆಟ್ನೊಳಗೆ ಘೋಷಣೆ ಆಗ್ತಾ ಇತ್ತು. ಮತ್ತು ನಮ್ಮ ಧ್ವನಿಯಾಗಿದ್ದವರು ಯಾಕಿದೆ ಅನ್ಯಾಯ ಅಂತ ಕೇಳಬೇಕಲ್ಲ, ಮಂಜೂರಿ ಆಗಿದ್ದು. ಬೇರೆ ಬೇರೆ ಕಡೆ ಹೇಳ್ದನೂ ಮಾಡ್ತಿದಾರೋ, ಅವ್ರು ಒತ್ತಡಕ್ಕೂ ಮಾಡ್ತದ. ಆಗಲಿ, ನೀವು ಕರ್ಕೊಂಡು ಬಂದಿದ್ರಿ, ಅವ್ರು ನಮ್ಮ ಇವ್ರು ದಿನೇಶ್ ಗುಂಡೂರಾವ್ ಅವ್ರಿಗೆ ಅವರೆಲ್ಲ ಇದೆಲ್ಲ ಹೇಳಿದರು. ಆದರೆ ಅದು ಕಾರ್ಯರೂಪಕ್ಕೊಂದು ಬರಬೇಕಲ್ಲ. ಈ ಮಾಹಿತಿ ಹಕ್ಕಿನಾಗ ಎಲ್ಲರೂ ಬಂದಿಲ್ಲ, ಮಾಡಿಕೊಡ್ರಿ. ಮತ್ತೊಂದು, ಇದು ನಮ್ಮ ಜಿಲ್ಲೆಗೆ ಒಂದು ಅಪರೂಪದ ಅಭಿವೃದ್ಧಿ ಕ್ಷೇತ್ರವಾಗಿ ಬೆಳೀತಾ ಇತ್ತು. ಇಲ್ಲೆಲ್ಲ ಈ ರಿಟೈರ್ಡ್ ಪರ್ಸನ್ ಇರಲಿ, ಅನುಕೂಲಸ್ಥರು ಇರಲಿ, ಎಲ್ಲ ಇಲ್ಲಿ ಬರ್ತಾರೆ. ಈ IT ಇಂಡಸ್ಟ್ರಿ ಬರಬೇಕು ಅಂತ. IT ಇಂಡಸ್ಟ್ರಿ ಬರಬೇಕು ಅಂದರೆ ಈಗ ನೋಡ್ರಿ, ಕೆಲವು ಕಾಯಿಲೆಗಳು, ಪಾರ್ಶ್ವವಾಯು, ಹಾರ್ಟ್ ಅಟ್ಯಾಕು, ಅಥವಾ ಇಲ್ಲೆಲ್ಲರ ಈ ವಿಷ ಜಂತುಗಳು, ನಾಗರಾಮನಂತವೇನು, ಇಂಥವಕ್ಕೆಲ್ಲ ಆ ಗೋಲ್ಡನ್ ಅವರ್ಸ್ ಅನ್ನೋದು ಇರ್ತದೆ. ಆ ಅವಧಿ ಒಳಗೇನೆ ಟ್ರೀಟ್ಮೆಂಟ್ ಕೊಡಬೇಕು. ಅದಕ್ಕೂ ಯೋಜನೆಯನ್ನು ತಂದಾರ. ಆದರೆ ಈ ಸುಸಜ್ಜಿತ ಆಸ್ಪತ್ರೆ ಇಲ್ಲ ಅಂದರೆ ಅಧಿಕಾರ ಇದ್ದವರು, ದುಡ್ಡಿದ್ದವರು, ಇಂಡಸ್ಟ್ರಿ ಹಾಕೋರು, ಮತ್ತು ನಮ್ಮ ಜಿಲ್ಲೆಯೊಳಗೇನು ಹೊರಗಡೆ ಇದ್ದಾರೆ ಬುದ್ಧಿವಂತರು ಅಂಥೇಳಿ ಬೇರೆ ಬೇರೆ ಕ್ಷೇತ್ರಗಳೊಳಗೆ, ಅವ್ರು ಇಲ್ಲಿ ಬರ್ರಿ ಅಂದರೆ ವಾತಾವರಣ ನಿರ್ಮಾಣ ಆಗಬಹುದು. ಯಾವುದೇ ಒಂದು ಇಂಡಸ್ಟ್ರಿ ತೆಗೆದು ಸಾಫ್ಟ್ವೇರ್ ಇರಲಿ, ಏನೇ ಇರಲಿ, ಅವ್ರು ಮೊದಲು ತಮ್ಮ ಅಗತ್ಯತೆಗಳು ಇಲ್ಲಿ ಈಡೇರಿಸ್ತಾವೋ ಇಲ್ಲೋ ನೋಡ್ತಾರೆ. ಅವುಗಳ ಒಳಗೆ ಆಸ್ಪತ್ರೆ ಬಹಳ ಮುಖ್ಯ. ಯಾವ ಲೆವೆಲ್ ಆಸ್ಪತ್ರೆ ಇಲ್ಲಿ ಹೆಂಗೆ ಡಿಸೈನ್ ಮಾಡಿದಾರಲ್ಲ, ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಒಳಗೆ ಅದು ಕಾರ್ಡಿಯಾಕ್ ಇರ್ಬೋದು, ನೆಫ್ರಾಲಜಿ ಇರ್ಬೋದು, ಯೂರಾಲಜಿ ಇರ್ಬೋದು, ಆನ್ಕಾಲಜಿ ಇರ್ಬೋದು, ಸುಸಜ್ಜಿತವಾಗಿರ್ಬೇಕು ಅನ್ನೋದು. ಅದು ಬಂದಾಗ ತಾನೇ ಹೇಳ್ತೈತಿ ಇಲ್ಲಿಗೆ ಸಿರ್ಸಿಯ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆಗೆ, ಔದ್ಯಮಿಕ ಬೆಳವಣಿಗೆಗೆ ಇದೆಲ್ಲ ಅನುಕೂಲ ಆಗ್ತದೆ. ನಮ್ಮ ಅಡಿಸರ್ ಹೇಳಿದರು, ಇದು ಜಿಲ್ಲಾ ಆಸ್ಪತ್ರೆ ಅಂತ ಘೋಷಣೆ ಆದರೆ ಆಟೋಮೆಟಿಕ್ಕಾಗಿ ಮೆಡಿಕಲ್ ಕಾಲೇಜ್ ಬರ್ತೈತಿ ಅಂತ. ಇದಕ್ಕೆಲ್ಲ ಪ್ರಶಸ್ತಿವಾಗೈತಿ. ಎಲ್ಲೋ ಅದು ಆಗಿ ಹೋಗ್ಬಿಟ್ಟೈತೆ. ಅದು ಬ್ರಿಟಿಷರ ಕಾಲದಾಗ ಆ ಮೂಲೆಗೆ ಒಂದು ಜಿಲ್ಲೆ ಆಗಿಬಿಟ್ಟೈತೆ. ಅದ್ರ ಪಕ್ಕಕ್ಕೆ ಗೋವಾ ಆಯಿತು. ಎಲ್ಲ ಅಲ್ಲೇ ಹೋಗ್ತಾರೆ, ನಿಮ್ಮ ಜಿಲ್ಲೆ ಕೊಟ್ಟೇವಿ, ನಿಮ್ಮ ಜಿಲ್ಲೆ ಕೊಟ್ಟೇವಿ. ಮರ್ಯಾದೆ ಕಾಣಬೇಕು. ನಾವು ಜಿಲ್ಲೆ ಒಂದು ಕೊಡ್ತೇವೆ ಆಸ್ಪತ್ರೆ, ಕಾರವಾರ ಕೊಟ್ಟೇವಿ ಅಂತ. ಅದು ಯಾವಾಗ ಕೊಟ್ಟಾರ್ರಿ? ಒಂದು 2-3 ವರ್ಷ. ಅದು ಏನು ನಮ್ಮ ಇವ್ರನ್ನ
ಮಂತ್ರಿ ಆದರೂ ಗದ್ದಲ ಇತ್ತು, ಶಿರ್ಸಿ ಬರೋ ಬಂದ್ವಿ ಅಲ್ಲಿಗೆ ಹೋಗಿದ್ವಿ. ಆದರೆ ಇದು ಸೂಕ್ತವಾದ ಸ್ಥಳ. ಮತ್ತು ಅದಲ್ಲದೆ ಬಹಳ ವಿಸ್ತಾರವಾದ ಜಿಲ್ಲೆ ಐತಿ, ವಿರಳ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.